ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಕೆಲವು ಸುದ್ದಿಗಳಿದ್ದಾವೆ, ಆ ಸುದ್ದಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ, ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಅಮೆರಿಕ ಒಂದು ಮೆಗಾ ಪ್ಲಾನ್ ಮಾಡಿದೆ ಇರಾನ್ ನ ಕಟ್ಟಿ ಹಾಕ್ಲಿಕ್ಕೆ. ಬಟ್ ಇದರಲ್ಲಿ ಸಕ್ಸಸ್ ಆಗುತ್ತಾ? ಖಂಡಿತ ಹಲವು ಎಕ್ಸ್ಪರ್ಟ್ಸ್ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಅದೇನು ಅಂತಂದ್ರೆ ನೋಡಬಹುದು. ವಿಲ್ US ಸೀಸರ್ ಆಫ್ ಕರ್ಗ್ ಐಲ್ಯಾಂಡ್ ಎಂಡ್ ದ ಇರಾನ್ ವಾರ್, ಎಕ್ಸ್ಪರ್ಟ್ಸ್ ವೇನ್. ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ನ ಮೇಲೆ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾವೆ ಕಳೆದ 21 ದಿನದಿಂದ. ಆದ್ರೆ ಇರಾನ್ ಬಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ಹಲವು ಲೀಡರ್ಸ್ ಅನ್ನ ಹೊಡೆದಾಕಿದ್ದಾರೆ. ದಾಳಿ ಶುರು ಮಾಡಿದ ಮೊದಲನೇ ದಿನನೇ ಖಮೇನಿ ಬಲಿಯಾದ್ರು. ಆ ನಂತರ ಕೂಡ ಸಾಕಷ್ಟು ಮೇಜರ್ ಲೀಡರ್ಸ್ ಅನ್ನ ಸ್ಟ್ರೈಕ್ ಅಲ್ಲಿ ಹೊಡೆದಾಕಿದ್ದಾರೆ. ಬಟ್ ಅವ್ರು ಏನೇ ಹೊಡೆದ್ರು ಕೂಡ ಇಲ್ಲಿ ರಿಟಾಲಿಯೇಷನ್ ಕಡಿಮೆ ಆಗ್ತಾ ಇಲ್ಲ. ಒಂದಷ್ಟು ಕಡಿಮೆ ಆದ್ರೂ ಬಿಗಿನಿಂಗ್ ಅಲ್ಲೇನು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಇರ್ತಾ ಇತ್ತು, ಅಷ್ಟು ಈಗ ಇಲ್ಲದೆ ಇದ್ರು ಕೂಡ ಬಟ್ ಅಟ್ಯಾಕ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡ್ರೋನ್ ಬಳಸ್ಕೊಂಡು ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಇರಾನ್ ಕಂಡಕ್ಟ್ ಮಾಡ್ತಾ ಇದೆ. ಇರಾನ್ ನ ಈಗಿನ ಶಕ್ತಿ ಅಂತಂದ್ರೆ ಅದು ಡ್ರೋನ್ಸೇ. ಯಾಕಂದ್ರೆ ಮಿಸೈಲ್ಸ್ ಅಟ್ಯಾಕ್ ಕಡಿಮೆ ಆಗಿದೆ, ಜೊತೆಗೆ ಮಿಸೈಲ್ ಗೆ ಜಾಸ್ತಿ ಖರ್ಚು ಕೂಡ ಆಗುತ್ತೆ. ಬಟ್ ಡ್ರೋನ್ ಗೆ ಕಡಿಮೆ ಖರ್ಚಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇದನ್ನ ಕಡಿಮೆ ಮಾಡ್ಲಿಕ್ಕೆ, ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಫ್ರೀ ಮಾಡ್ಲಿಕ್ಕೆ ಅಮೆರಿಕ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಅದೇನಂತಂದ್ರೆ ಈ ಕರ್ಗ್ ಐಲ್ಯಾಂಡ್ ಅನ್ನು ವಶಪಡಿಸ್ಕೊಂಡ್ ಬಿಡೋದು. ಯಾಕಂದ್ರೆ ಇರಾನ್ ನ 90% ಕ್ರೂಡ್ ಎಕ್ಸ್ಪೋರ್ಟ್ ಇಲ್ಲಿಂದಾನೇ ಆಗುತ್ತೆ. ಮೇಜರ್ ಆಯಿಲ್ ರಿಫೈನರೀಸ್ ಇರೋದು ಕರ್ಗ್ ಐಲ್ಯಾಂಡ್ ಅಲ್ಲೇನ. ಅಲ್ಲೇ ಅವರು ಪೋರ್ಟ್ ಅನ್ನು ಕೂಡ ಮಾಡ್ಕೊಂಡು ಅಲ್ಲಿಂದಾನೇ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ. ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನಿದೆ ಅದು 90% ನಡೆಯೋದೇ ಕರ್ಗ್ ಐಲ್ಯಾಂಡ್ ಇಂದ. ಅದಕ್ಕಾಗಿ ಇದನ್ನೇ ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ಇರಾನ್ ನ ಶಕ್ತಿ ಕಡಿಮೆ ಆಗುತ್ತೆ, ಇನ್ಕಮ್ ಕಡಿಮೆ ಆಗ್ಬಿಡುತ್ತೆ. ಈ ರೀತಿಯಾಗಿ ಅಮೆರಿಕ ಪ್ಲಾನ್ ಮಾಡ್ತಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಆದ್ರೆ ಹಲವು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದು ಅಷ್ಟು ವಯಬಲ್ ಅಲ್ಲ, ಜೊತೆಗೆ ಇದು ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಯಾಕೆಂದ್ರೆ ಇದರ ಸ್ಟ್ರಾಟಜಿಕ್ ಲೊಕೇಶನ್, ಜೊತೆಗೆ ಇಲ್ಲಿ ಸುಮಾರು 8,000 ಜನ ವಾಸ ಮಾಡ್ತಿದ್ದಾರೆ. ಇದನ್ನ ಅಕ್ವೈರ್ ಮಾಡ್ಕೊಂಡು ಇರಾನ್ ನಿಂದ ಈ ದ್ವೀಪಕ್ಕೆ ಸೆಕ್ಯೂರಿಟಿ ಕೊಡ್ಬೇಕು ಅಂದ್ರೆ ಅಮೆರಿಕ ಗ್ರೌಂಡ್ ಆಪರೇಷನ್ ಮಾಡ್ಬೇಕಾಗುತ್ತೆ. ಅಲ್ಲಿ ಸೈನಿಕರನ್ನ ಇಡಬೇಕಾಗುತ್ತೆ, ದೊಡ್ಡ ಮಟ್ಟದ ಸೈನಿಕರನ್ನ ಇಡಬೇಕಾಗುತ್ತೆ. ಜೊತೆಗೆ ಆ ಕಡೆಯಿಂದ ಅಟ್ಯಾಕ್ ಗಳೇನ್ ಬರುತ್ತವೆ ಅದನ್ನು ಕೂಡ ತಡಿಬೇಕಾಗುತ್ತೆ. ಜೊತೆಗೆ ತುಂಬಾ ದೂರ ಏನಿಲ್ಲ, ಇರಾನ್ ನ ಭೂಭಾಗ ಏನಿದೆ ಅದರಿಂದ ತುಂಬಾ ದೂರ ಏನಿಲ್ಲ, ಅಟ್ಯಾಕ್ ಮಾಡ್ಲಿಕ್ಕೂ ಕೂಡ ಈಸಿ. ಬಟ್ ಅಟ್ಯಾಕ್ ಮಾಡಿದ್ರೆ ಅವರದೇ ರಿಫೈನರೀಸ್ ಹಾಳಾಗುತ್ತೆ, ಅದೊಂದು ಸಮಸ್ಯೆ ಇರುತ್ತೆ. ಬಟ್ ಸ್ಟಿಲ್ ಇದು ಅಷ್ಟು ಸೂಕ್ತ ಆಗೋದಿಲ್ಲ. ಜೊತೆಗೆ ಇದನ್ನ ಅಕ್ವೈರ್ ಮಾಡ್ಕೊಂಡು ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ. ಅದರಲ್ಲೂ ಅಮೆರಿಕದ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳೇ ಕೊಡ್ತಿದ್ದಾರೆ. ನೋಡಬಹುದು. ಐ ಥಿಂಕ್ ದಟ್ US forces which I think are very capable of seizing Karg Island. ಈಸಿಯಾಗಿ ಕರ್ಗ್ ಐಲ್ಯಾಂಡ್ ಅನ್ನ ಸೀಸ್ ಮಾಡೋ ಶಕ್ತಿ ಅಮೆರಿಕದ ಫೋರ್ಸಸ್ ಗಿದೆ. ಬಟ್ ಅದನ್ನ ಸೇವ್ ಮಾಡ್ಬೇಕಲ್ಲ, ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಅವರು ಇರ್ಬೇಕಲ್ಲ. ಅದು ಸಾಧ್ಯನಾ? ಇದು ಇಂಪಾರ್ಟೆಂಟ್. ನೋಡಬಹುದು. ಕುಡ್ ಬಿ ಅಟ್ ರಿಸ್ಕ್ ಆಫ್ ಕಮಿಂಗ್ ಅಂಡರ್ ಫೈರ್ ಇಯರ್. ಇಟ್ ಈಸ್ ವಿತ್ ಇನ್ ದ ರೇಂಜ್ ಆಫ್ ಸರ್ಟನ್ ಕೈಂಡ್ಸ್ ಆಫ್ ವೆಪನ್ ಸಿಸ್ಟಮ್ಸ್ ಇನ್ ಇರಾನ್, ನಾಟ್ ಟು ಮೆನ್ಷನ್ಸ್ ಆನ್ ದ ವಾಟರ್. ವಾಟರ್ ಅಲ್ಲಿರುವಂತಹ ವೆಪನ್ ಸಿಸ್ಟಮ್ ಅನ್ನು ಹೊರತುಪಡಿಸಿ ಕೂಡ ಈಸಿಯಾಗಿ ಅಟ್ಯಾಕ್ ಮಾಡುವಂತ ರೇಂಜ್ ಅಲ್ಲಿ ಇದೆ ಇರಾನ್ ಅಂತ ಹೇಳ್ತಾರೆ ಕ್ಲೇಟನ್ ಸೀಗಲ್. ಜೊತೆಗೆ ಅವರ ಲೀಡರ್ಶಿಪ್ ಅನ್ನ ಈಗಾಗಲೇ ಸಾಯಿಸಿದ್ದಾರೆ, ದೊಡ್ಡ ಲೀಡರ್ಸ್ ಅನ್ನ ಸಾಯಿಸಿದ್ದಾರೆ ಸ್ಟ್ರೈಕ್ಸ್ ಮೂಲಕ. ಬಟ್ ಸ್ಟಿಲ್ ಅವರು ಹೋರಾಟ ಮಾಡ್ತಿರೋದನ್ನ ನೋಡಿದ್ರೆ ಇದು ಈಸಿಯಾಗಿ ಸಾಧ್ಯ ಆಗುತ್ತೆ ಅಂತ ಅನ್ಸೋದಿಲ್ಲ ಅಂತ ರಾಬಿನ್ ಮಿಲ್ಸ್ ಅವ್ರು ಹೇಳ್ತಾರೆ. ಜೊತೆಗೆ ಇನ್ನು ಕೆಲವು ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಮೇ ಬಿ ಇದು ಇರಾನ್ ನ ಎದುರಿಸುವಂತ ತಂತ್ರವಾಗಿರಬಹುದು ಅಂತ. ಕರ್ಗ್ ಐಲ್ಯಾಂಡ್ ಸೀಸ್ ಮಾಡಿದ್ರೆ ಅಂದ್ರೆ ಅಮೆರಿಕ ಹೇಳ್ತಿರೋದು ಸೀಸ್ ಮಾಡಿ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಓಪನ್ ಇಡೋದು. ನೀವೇನಾದ್ರೂ ಸ್ಟ್ರೈಟ್ ಆಫ್ ಹೊರ್ಮುಜ್ ಕ್ಲೋಸ್ ಮಾಡ್ತೀರಿ ಅಂದ್ರೆ ನಾವು ಕರ್ಗ್ ಐಲ್ಯಾಂಡ್ ನ ಸೀಸ್ ಮಾಡ್ತೀವಿ ಅನ್ನೋದು, ಓಪನ್ ಇಟ್ಟರೆ ನಾವು ಸೀಸ್ ಮಾಡಲ್ಲ ಅನ್ನೋದು. ಈ ರೀತಿಯಾಗಿ ಕೂಡ ಹೇಳ್ತಿರೋ ಬಗ್ಗೆ ಸುದ್ದಿಗಳು ಬರ್ತಿದ್ದಾವೆ. ಇರಾನ್ಗೆ ಈ ಕರ್ಗ್ ಐಲ್ಯಾಂಡ್ ಇಲ್ಲ ಅಂದ್ರೆ ಖಂಡಿತ ದೊಡ್ಡ ಹೊಡೆತ ಬೀಳುತ್ತೆ. ಯಾಕಂದ್ರೆ 90% ಬಿಸ್ನೆಸ್ ಅಲ್ಲೇ ನಡೆಯೋದ್ರಿಂದ, ಅದರಲ್ಲೂ ಆಯಿಲ್ ಎಕ್ಸ್ಪೋರ್ಟ್ ಬಿಸ್ನೆಸ್. ನೋಡೋಣ ಈ ಮೆಗಾ ಪ್ಲಾನ್ ಏನಾದ್ರೂ ಸಕ್ಸಸ್ ಆಗುತ್ತಾ ಅಥವಾ ಇದನ್ನ ಜಾರಿಗೆ ತರೋ ಪ್ರಯತ್ನವನ್ನ ಅಮೆರಿಕ ಮಾಡುತ್ತಾ? ಯಾಕಂದ್ರೆ ರಿಸ್ಕ್ ತಗೊಳ್ಬೇಕು. ಸೀಸ್ ಮಾಡೋದು ಈಸಿ, ಅವ್ರಿಗೇನ್ ದೊಡ್ಡ ಸಮಸ್ಯೆನೇ ಅಲ್ಲ. ಬಟ್ ಗ್ರೌಂಡ್ ಆಪರೇಷನ್ ಮಾಡ್ಬೇಕಾಗುತ್ತೆ. ಜೊತೆಗೆ ಅದನ್ನ ಸೇಫ್ ಮಾಡ್ಬೇಕು ಅಂದ್ರೂ ಗ್ರೌಂಡ್ ಆಪರೇಷನ್ ಮಾಡ್ಬೇಕಾಗುತ್ತೆ ಇರಾನ್ ಅಲ್ಲಿ. ಈಗ ಸದ್ಯಕ್ಕೆ ಅಮೆರಿಕ ಹಿಂದಡಿ ಇಡ್ತಿರೋದೇ ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ಇರಾನ್ ನ ಭೂಭಾಗದ ಬಗ್ಗೆ ಅಮೆರಿಕದ ಸೇನೆಗೆ ಮಾಹಿತಿ ಇರೋದಿಲ್ಲ. ಗೊತ್ತಿಲ್ಲದಿರೋ ಕಡೆ ಹೋಗಿ ಹೋರಾಟ ಮಾಡ್ಬೇಕು ಅಂದ್ರೆ ಕಷ್ಟ. ಗೆರಿಲ್ಲಾ ಯುದ್ಧ ತಂತ್ರ ಇರಾನ್ ನ IRGC ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ದೊಡ್ಡ ಹೊಡೆತವನ್ನ ತಿನ್ಬೇಕಾಗುತ್ತೆ ಅಂತ ಅವರು ಗ್ರೌಂಡ್ ಆಪರೇಷನ್ ಗೆ ಇಳಿತಾ ಇಲ್ಲ.
ಮೇ ಬಿ ಗ್ರೌಂಡ್ ಆಪರೇಷನ್ ಏನಾದ್ರು ಇಳಿದಿದ್ರೆ ಅಲ್ಲಿ ಸಕ್ಸಸ್ ಆಗುವಂತ ಚಾನ್ಸಸ್ ಇದ್ರೆ ಎಷ್ಟೊತ್ತಿಗೆ ಇಳಿದಿರೋರು, ಜೊತೆಗೆ ಎಷ್ಟೊತ್ತಿಗೆ ಯುದ್ಧ ಕೂಡ ನಿಲ್ಲುವಂತ ಚಾನ್ಸಸ್ ಕೂಡ ಇರ್ತಾ ಇತ್ತು. ಯಾಕಂದ್ರೆ ಇರಾನ್ ನ ಮೇಜರ್ ಶಕ್ತಿ ಅಡಗಿರೋದೆ ಅವರ ಡ್ರೋನ್ ಹಾಗೂ ಮಿಸೈಲ್ಸ್ ಅಲ್ಲಿ. ಆ ಸೈಟ್ ಗಳನ್ನ ಇವರು ಟಾರ್ಗೆಟ್ ಮಾಡ್ಕೊಂಡು ಹೋಗಿ ವಶಪಡಿಸಿಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಇರಾನ್ ರಿಟಾಲಿಯೇಟರಿ ಟಾರ್ಗೆಟ್ ಅನ್ನ ಮಾಡಕ್ ಆಗದೇ ಇಲ್ಲ. ಬಟ್ ಅದೆಲ್ಲ ಸಾಧ್ಯ ಆಗ್ಬೇಕಂದ್ರೆ ಗ್ರೌಂಡ್ ಆಪರೇಷನ್ ಆಗ್ಬೇಕು. ಗ್ರೌಂಡ್ ಆಪರೇಷನ್ ಮಾಡ್ಲಿಕ್ಕೆ ಭಯ ಬೀಳ್ತಿದ್ದಾರೆ ಬಿಕಾಸ್ ಆಫ್ ಅಲ್ಲಿನ ಭೂಭಾಗ ಇರಾನಿಯನ್ಸ್ ಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಈಸಿಯಾಗಿ ಅಮೆರಿಕನ್ ಸೈನಿಕರು ಟಾರ್ಗೆಟ್ ಆಗ್ತಾರೆ ಅಂತ. ನೋಡೋಣ ಇಂತ ಒಂದು ಪ್ರಯತ್ನವನ್ನ ಏನಾದ್ರು ಮಾಡ್ತಾರಂತ. ನಮ್ಮ ಆಶೆ ಏನಂತಂದ್ರೆ ಬೇಗ ಈ ಕಾನ್ಫ್ಲಿಕ್ಟ್ ಮುಗೀಲಿ ಅಂತ. ಯುದ್ಧ ಯಾರಿಗೂ ಒಳ್ಳೇದಲ್ಲ. ಯುದ್ಧ ಮಾಡೋದು ಈಸಿ, ಆ ನಂತರ ಬರುವಂತ ಸಮಸ್ಯೆಗಳನ್ನ ತೀರಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಬೇಗ ಈ ಸಮಸ್ಯೆ ತೀರ್ಲಿ ಅನ್ನೋದಷ್ಟೇ. ಬೇಗ ಸಮಸ್ಯೆ ತೀರುತ್ತೆ ಅಂದ್ರೆ ಈ ಪ್ರಯತ್ನವನ್ನು ಕೂಡ ಮಾಡ್ಲಿ ಅಂತಾನೆ ಅನ್ಕೊಳ್ಬಹುದು. ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ IRGC ಸ್ಪೋಕ್ ಪರ್ಸನ್ ಅಲಿ ಮೊಹಮ್ಮದ್ ನೈನಿ ಕಿಲ್ಡ್ ಇನ್ US ಇಸ್ರೇಲ್ ಸ್ಟ್ರೈಕ್ಸ್. ಇನ್ನೊಬ್ಬ ಲೀಡರ್ ಅನ್ನು ಕೂಡ ಇಸ್ರೇಲ್ ಹಾಗೂ US ನ ಸ್ಟ್ರೈಕ್ಸ್ ಹೊಡೆದಾಕಿದೆ. IRGC ಸ್ಪೋಕ್ ಪರ್ಸನ್ ಇವರನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡು ಸ್ಟ್ರೈಕ್ಸ್ ಅನ್ನ ಕಂಡಕ್ಟ್ ಮಾಡಿ ಇವರನ್ನು ಕೂಡ ಹೊಡೆದಾಕಿದ್ದಾರೆ ನಿನ್ನೆ. ಇನ್ನು ಭಾರತದ ಸುದ್ದಿಗಳ ಕಡೆ ಬಂದ್ರೆ ಇವತ್ತು ಸೆಕ್ಟೋರಲ್ ಗ್ರೋತ್ ಬಗ್ಗೆ ಡೇಟಾ ರಿಲೀಸ್ ಆಗಿದೆ. ನೋಡಬಹುದು, ಕೋರ್ ಸೆಕ್ಟರ್ ಗ್ರೋತ್ ಡಿಕ್ಲೈನ್ ಟು 3 month ಲೋ ಆಫ್ 2.3% ಇನ್ ಫೆಬ್ರವರಿ. ಲಾಸ್ಟ್ ಮಂತ್ ಅಂದ್ರೆ ಫೆಬ್ರವರಿಯಲ್ಲಿ ಕೋರ್ ಸೆಕ್ಟರ್ ನ ಗ್ರೋತ್ ಕಡಿಮೆ ಆಗಿದೆ, 3 ತಿಂಗಳ ಲೋಗೆ ಬಂದಿದೆ. ಕೋರ್ ಸೆಕ್ಟರ್ ಅಂದ್ರೆ ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್, ಸ್ಟೀಲ್, ಸಿಮೆಂಟ್ ಅಂಡ್ ಎಲೆಕ್ಟ್ರಿಸಿಟಿ ಇವೆಲ್ಲವೂ ಕೂಡ ಸೇರ್ಕೊಳ್ತವೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಗೆ. ಸದ್ಯದ ಮಟ್ಟಿಗೆ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಫೆಬ್ರವರಿ ಮಂತ್ ಅಲ್ಲಿ. ಇದು ಮಾರ್ಚ್ ದಲ್ಲ, ಫೆಬ್ರವರಿದು ಡೇಟಾ. ಯಾಕಂದ್ರೆ ಯುದ್ಧ ಶುರುವಾಗಿರೋದು ಫೆಬ್ರವರಿ 28ನೇ ತಾರೀಕು. ಅದಕ್ಕೆ ಮುಂಚಿನ ಡೇಟಾ ಇದು. ಕ್ರೂಡ್ ಆಯಿಲ್ ಪ್ರೊಡಕ್ಷನ್ 5.2% ಕಡಿಮೆ ಆಗಿದೆ. ನ್ಯಾಚುರಲ್ ಗ್ಯಾಸ್ ಔಟ್ಪುಟ್ ಕೂಡ 5% ಕಡಿಮೆ ಆಗಿದೆ. ಕೋಲ್ ಔಟ್ಪುಟ್ 2.3% ಇದೆ. ಬಟ್ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ 3.1 ಇಂದ 2.3 ಗೆ ಇಳಿದಿದೆ. ಫರ್ಟಿಲೈಸರ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಿದೆ, 3.4%. ಆದ್ರೆ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ. ಈ ರೀತಿಯ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಫೆಬ್ರವರಿ ಮಂತ್ ಅಲ್ಲಿ. ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ ರುಪಿ ವರ್ಸಸ್ ಡಾಲರ್. ರೆಕಾರ್ಡ್ ಲೋ ನಲ್ಲಿ ಇವತ್ತು ರುಪಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ 93.71, ಆಲ್ಮೋಸ್ಟ್ 94 ಹತ್ರ ಹೋಗಿದೆ. ಸದ್ಯದ ಮಟ್ಟಿಗಂತೂ ರುಪಿ ವೀಕ್ನೆಸ್ ಮುಂದುವರಿತಾ ಇದೆ. ಇದು ಮಾರ್ಕೆಟ್ ಗೆ ಒಂದಷ್ಟು ನೆಗೆಟಿವ್ ಆಗುತ್ತೆ. ಯಾಕೆಂದ್ರೆ ಎರಡು ಕಡೆ ನಾನು ಈಗಾಗಲೇ ಹಲವು ಸಲ ಹೇಳಿದ್ದೀನಿ, ಎರಡು ಅಲಗಿನ ಕತ್ತಿ ತರ ಆಗುತ್ತೆ ಇದು ಅಂತ. ಯಾಕೆಂದ್ರೆ ಕ್ರೂಡ್ ರೈಸ್ ಆಗಿದೆ, more than $100 ಇದೆ. ರುಪಿ ಕೂಡ ಆಲ್ಮೋಸ್ಟ್ ಹತ್ರ ಬರ್ತಾ ಇದೆ. ಹೋಗ್ತಿರೋ ಫಾಸ್ಟ್ ನೋಡಿದ್ರೆ ಈಸಿಯಾಗಿ ಬೇಗ ಟಚ್ ಆಗುತ್ತೆ ಅನ್ನೋ ಅನಿಸ್ತಾ ಇದೆ. ಎರಡು ಅಲಗಿನ ಕತ್ತಿ. ಕ್ರೂಡ್ ಅನ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ, ಅಲ್ಲೂ ಕೂಡ ಜಾಸ್ತಿ ಆಗಿದೆ. ಡಾಲರ್ ಅಲ್ಲಿ ಪೇ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ $94 per dollar ಇದೆ. ಇಲ್ಲೂ ಕೂಡ ಹೊಡೆತ. ಇದು ಖಂಡಿತ ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರುತ್ತೆ. ಗ್ರೋತ್ ಸ್ಲೋ ಆಗ್ಬೋದು, ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಸರ್ಕಾರ ಏನಾದ್ರೂ ಇಲ್ಲಿ ನಿರ್ಧಾರಗಳನ್ನ ತಗೊಂಡು ಫ್ರೀ ಸ್ಕೀಮ್ ಗಳನ್ನ ಕೊಟ್ಟರೆ ಎಕನಾಮಿಕ್ ಗ್ರೋತ್ ಹಿಂದೆ ಉಳಿಯುತ್ತೆ. ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ ಕ್ರೂಡ್ ರ್ಯಾಲಿ ಹಾಗೂ ರುಪಿ ವೀಕ್ನೆಸ್. ಎರಡು ಕೂಡ ಸದ್ಯದ ಮಟ್ಟ ಇಂಡಿಯಾಕ್ಕೆ ಅಗೇನೆಸ್ಟ್ ಆಗಿ ಇದ್ದಾವೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು OMCs ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇನ್ಕ್ರೀಸ್ ಪ್ರೀಮಿಯಂ ಪೆಟ್ರೋಲ್ ಪ್ರೈಸಸ್ ಬೈ ಅಪ್ ಟು ₹2.3 per liter. ಪ್ರೀಮಿಯಂ ಪ್ರೈಸಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. IOC ಇಂಡಸ್ಟ್ರಿಯಲ್ ಫ್ಯೂಯಲ್ ಪ್ರೈಸ್ ಬೈ 25%. ಇಂಡಸ್ಟ್ರಿಯಲ್ ಫ್ಯೂಯಲ್ ಪ್ರೈಸ್ ಅನ್ನ ತುಂಬಾ ಜಾಸ್ತಿನೇ ಹೆಚ್ಚು ಮಾಡಿದ್ದಾರೆ. ಬಟ್ ರೆಗ್ಯುಲರ್ ಪೆಟ್ರೋಲ್ ಪ್ರೈಸಸ್ ಚೇಂಜ್ ಆಗಿಲ್ಲ, ಪ್ರೀಮಿಯಂ ಪೆಟ್ರೋಲ್ ಪ್ರೈಸ್ ಮಾತ್ರ ಚೇಂಜ್ ಆಗಿರೋದು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ರೆಗ್ಯುಲರ್ ಪೆಟ್ರೋಲ್ ಪ್ರೈಸ್ ಸೇಮ್ ಇದೆ. ಸದ್ಯದ ಮಟ್ಟಿಗಂತೂ ಚೇಂಜಸ್ ಅನ್ನ ಮಾಡಿಲ್ಲ. ಏನು ಟಾಟಾ ಪವರ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣ ಗುಜರಾತ್ ಗವರ್ನಮೆಂಟ್ ಮುಂದ್ರಾ ಪ್ಲಾಂಟ್ ಗೆ ಪವರ್ ಸಪ್ಲೈ ಅಗ್ರಿಮೆಂಟ್ ಅನ್ನ ಅಪ್ರೂವ್ ಮಾಡಿ ಟಾಟಾ ಪವರ್ ಮುಂದ್ರಾ ಪ್ಲಾಂಟ್ ಗೆ ಪವರ್ ಸಪ್ಲೈ ಮಾಡುತ್ತೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಬಟ್ ಸದ್ಯದ ಮಟ್ಟಿಗೆ ಇದು ಇನ್ನು ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು, ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ ನಾಳೆ ನಾಡಿದ್ರಲ್ಲಿ ಏನಾದ್ರು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತಾ ಅಂತ. ಇನ್ನು ಝೊಮ್ಯಾಟೊ ತನ್ನ ಪ್ಲಾಟ್ಫಾರ್ಮ್ ಫೀನ ಜಾಸ್ತಿ ಮಾಡಿದೆ. ₹14.9 ಮಾಡಿದೆ. ಈಗ 12.5 ಇತ್ತು, ಅದನ್ನ 14.9 ತಗೊಂಡೋಗಿದೆ. ಕಳೆದ 6 ತಿಂಗಳಲ್ಲಿ 2ನೇ ಸಲ ತನ್ನ ಪ್ಲಾಟ್ಫಾರ್ಮ್ ಫೀನ ಝೊಮ್ಯಾಟೊ ಜಾಸ್ತಿ ಮಾಡಿದೆ. ಇಂದಿನ ವಿಡಿಯೋದಲ್ಲೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟು ಸ್ಟಿಲ್ ಇನ್ನೊಂದ್ಸಲ ನೋಡ್ಕೊಳ್ಬಹುದು ಬೇಕಿದ್ರೆ. ಏನು ಟೊರೆಂಟ್ ಗ್ಯಾಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಟೊರೆಂಟ್ ಗ್ಯಾಸ್ ಫೈಲ್ಸ್ ಡ್ರಾಫ್ಟ್ ಪೇಪರ್ಸ್ ಫಾರ್ IPO ವಯಾ ಕಾನ್ಫಿಡೆನ್ಷಿಯಲ್ ರೂಟ್. ಕಾನ್ಫಿಡೆನ್ಷಿಯಲ್ ರೂಟ್ ನ ಮೂಲಕ ಟೊರೆಂಟ್ ಗ್ಯಾಸ್ ಡ್ರಾಫ್ಟ್ ಪೇಪರ್ಸ್ ಅನ್ನು ಫೈಲ್ ಮಾಡಿದೆ. ಈಗಾಗಲೇ ಗ್ಯಾಸ್ ಫೀಲ್ಡ್ ಅಲ್ಲಿ ಇಂದ್ರಪ್ರಸ್ಥ ಗ್ಯಾಸ್, ಮಹಾನಗರ್ ಗ್ಯಾಸ್, ಗುಜರಾತ್ ಗ್ಯಾಸ್ ಹಾಗೂ ಅದಾನಿ ಟೋಟಲ್ ಗ್ಯಾಸ್ ಕಂಪನಿಗಳಿದ್ದಾವೆ. ಅದ್ರ ಜೊತೆಗೆ ಟೊರೆಂಟ್ ಗ್ಯಾಸ್ ಕೂಡ ಮುಂದಿನ ದಿನಗಳಲ್ಲಿ ಸೇರ್ಕೊಳ್ಳುತ್ತೆ ಮಾರ್ಕೆಟ್ಗೆ IPO ಮೂಲಕ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡ್ಕೋದು, ಯಾವೆಲ್ಲ ವಿಷಯಗಳನ್ನ ಸ್ಟಡಿ ಮಾಡಬೇಕು, ಈ ತರದ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.